ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆಯ ರಾಜಕೀಯ ಚಿತ್ರಣ ಹೇಗಿದೆ? ಎಷ್ಟು ವಿಧಾನಸಭೆ ಕ್ಷೇತ್ರಗಳಿವೆ? ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ? ಇಡೀ ಬಳ್ಳಾರಿ ಎಸ್ಟಿ ಸಮುದಾಯಕ್ಕೆ ಮೀಸಲಿರೋದು ನಿಮಗೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಬಳ್ಳಾರಿ ವಿಧಾನಸಭೆ ಕ್ಷೇತ್ರಗಳು. ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲು 9 ವಿಧಾನಸಭೆ ಕ್ಷೇತ್ರಗಳಿದ್ವು. ಹಡಗಲಿ, ಹಗರಿಬೊಮ್ಮನಹಳ್ಳಿ, ವಿಜಯನಗರ, ಕೂಡ್ಲಿಗಿ, ಕಂಪ್ಲಿ, ಬಳ್ಳಾರಿ ಗ್ರಾಮೀಣ, ಬಳ್ಳಾರಿ ನಗರ, ಶಿರಗುಪ್ಪ ಮತ್ತು ಸಂಡೂರು. ಆದರೆ ಬಳ್ಳಾರಿ ಒಡೆದು ವಿಜಯನಗರ ಜಿಲ್ಲೆ ರಚನೆ ಆದ್ಮೇಲೆ ಕಂಪ್ಲಿ, ಶಿರಗುಪ್ಪ, ಬಳ್ಳಾರಿ ಗ್ರಾಮೀಣ, ಬಳ್ಳಾರಿ ನಗರ ಮತ್ತು ಸಂಡೂರು ವಿಧಾನಸಭೆ ಕ್ಷೇತ್ರಗಳು ಬಳ್ಳಾರಿಯಲ್ಲಿ ಉಳಿದುಕೊಂಡ್ವು. ಉಳಿದ 4 ಕ್ಷೇತ್ರಗಳು ವಿಜಯನಗರ ಜಿಲ್ಲೆಗೆ ಸೇರಿದ್ವು. ಈಗ ಬಳ್ಳಾರಿಯಲ್ಲಿರುವ 5ಕ್ಕೆ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇವುಗಳ ಪೈಕಿ 4 ಕ್ಷೇತ್ರಗಳು ಎಸ್ಟಿ ಸಮುದಾಯಕ್ಕೆ ಮೀಸಲಿರೋದು ಮತ್ತೊಂದು ವಿಶೇಷ. ಹಾಗಾದರೆ ಒಂದೊಂದೇ ವಿಧಾನಸಭೆ ಕ್ಷೇತ್ರಗಳ ರಾಜಕೀಯ ಚಿತ್ರಣವನ್ನ ನೋಡೋಣ ಬನ್ನಿ. ಕಂಪ್ಲಿ ವಿಧಾನಸಭೆ ಕ್ಷೇತ್ರ. 2008ಕ್ಕಿಂತ ಮೊದಲು ಈ ಕ್ಷೇತ್ರ ಇರಲಿಲ್ಲ. ಕ್ಷೇತ್ರಗಳ ಮರು ವಿಂಗಡಣೆ ವೇಳೆ ಈ ಕ್ಷೇತ್ರ ರಚನೆಯಾಯಿತು. ಇಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಹೊಂದಿದೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ JN ಗಣೇಶ್ 24,000 ಮತಗಳ ಅಂತರದಲ್ಲಿ ವಿನ್ ಆಗಿದ್ರು. ಅದೇ ರೀತಿ ಬಿಜೆಪಿಯ TN ಸುರೇಶ್ ಬಾಬು 2ನೇ ಪ್ಲೇಸ್ ಪಡ್ಕೊಂಡಿದ್ರು. ಇದು ಎಸ್ಟಿ ಮೀಸಲು ಕ್ಷೇತ್ರವಾಗಿದ್ದು JN ಗಣೇಶ್ 2ನೇ ಬಾರಿಗೆ ಶಾಸಕರಾಗಿದ್ದಾರೆ. PUC ಓದಿರುವ ಇವರು 8,89 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಶಿರಗುಪ್ಪ. ಮೊದಲಿಂದಲೂ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಶಿರಗುಪ್ಪದಲ್ಲಿ ರೆಡ್ಡಿ ಕಾಲದಲ್ಲಿ ಬಿಜೆಪಿಯ ಕಮಲ ಅರಳಿತ್ತು. 2023ರಲ್ಲಿ ಕಾಂಗ್ರೆಸ್ನ BM ನಾಗರಾಜ್ ಅನ್ನೋರು 37,000 ಮತಗಳ ಅಂತರದಲ್ಲಿ ವಿನ್ ಆಗಿದ್ರು. ಬಿಜೆಪಿಯ MS ಸೋಮಲಿಂಗಪ್ಪ 2ನೇ ಪ್ಲೇಸ್ ಪಡ್ಕೊಂಡಿದ್ರು. ಶಿರಗುಪ್ಪ ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ. ಹಾಲಿ ಶಾಸಕ BM ನಾಗರಾಜ್ ಜಸ್ಟ್ 8ನೇ ಕ್ಲಾಸ್ ವರೆಗೆ ಓದಿದ್ದು 9,29 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಬಳ್ಳಾರಿ ಗ್ರಾಮೀಣ. ಶ್ರೀರಾಮುಲು 4 ಸಲ ಗೆದ್ದಿರುವ ಕ್ಷೇತ್ರ ಈ ಬಳ್ಳಾರಿ ಗ್ರಾಮಾಂತರ. ಆದರೆ ಸದ್ಯ ಈ ಕ್ಷೇತ್ರ ಕಾಂಗ್ರೆಸ್ ಬಿಗಿ ಹಿಡಿತದಲ್ಲಿದೆ. B ನಾಗೇಂದ್ರ ಈ ಕ್ಷೇತ್ರದಲ್ಲಿ ಸತತ 2 ಸಲ ವಿನ್ ಆಗಿದ್ದಾರೆ. 2023ರಲ್ಲಿ ಶ್ರೀರಾಮುಲು ವಿರುದ್ಧವೇ 29,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ವಿನ್ ಆಗಿದ್ದಾರೆ. ಈ ಎಲೆಕ್ಷನ್ನಲ್ಲಿ ಬಿಜೆಪಿಯ ಶ್ರೀರಾಮುಲು 2ನೇ ಪ್ಲೇಸ್ ಪಡ್ಕೊಂಡಿದ್ರು. ಇನ್ನು ಬಳ್ಳಾರಿ ಗ್ರಾಮೀಣ ಕೂಡ ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ. ಶಾಸಕ ನಾಗೇಂದ್ರ ಡಿಗ್ರಿ ಕಂಪ್ಲೀಟ್ ಮಾಡಿದ್ದು 17,63 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಸಂಡೂರು. ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಅತಿ ದೊಡ್ಡ ಭದ್ರಕೋಟೆ ಈ ಸಂಡೂರು. 2008ರವರೆಗೆ ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಾಗಿತ್ತು. ಆದರೆ 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಬಳಿಕ ಈ ಕ್ಷೇತ್ರವನ್ನ ಮೀಸಲು ಕ್ಷೇತ್ರವನ್ನಾಗಿ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೆ ಈ ಕ್ಷೇತ್ರ ಈ ತುಕಾರಾಂ ಹಿಡಿತದಲ್ಲಿದೆ. ಸತತ 4 ಸಲ ತುಕಾರಾಂ ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2023ರಲ್ಲೂ ಇವರೇ ವಿನ್ ಆಗಿದ್ರು. ನಂತರದಲ್ಲಿ ತುಕಾರಾಂ ಸಂಸದರಾಗಿ ಆಯ್ಕೆಯಾಗಿದ್ದರಿಂದ ಕ್ಷೇತ್ರಕ್ಕೆ 2024ರಲ್ಲಿ ಬೈ ಎಲೆಕ್ಷನ್ ನಡೆಯಿತು. ಅದರಲ್ಲಿ ತುಕಾರಾಂ ಪತ್ನಿ ಅನ್ನಪೂರ್ಣ ಗೆದ್ದಿದ್ದಾರೆ. ಹಾಲಿ ಶಾಸಕಿಯಾಗಿರುವ ಇವರು ಪದವಿ ಶಿಕ್ಷಣ ಪಡೆದಿದ್ದು 3,36 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಬಳ್ಳಾರಿ ನಗರ. ಬಳ್ಳಾರಿ ಜಿಲ್ಲೆಯಲ್ಲಿರುವ ಏಕೈಕ ಜನರಲ್ ಕ್ಷೇತ್ರ ಅಂದ್ರೆ ಅದು ಬಳ್ಳಾರಿ ನಗರ. ಇದು ಗಾಲಿ ಜನಾರ್ದನ ರೆಡ್ಡಿಯ ಅಣ್ಣ ಸೋಮಶೇಖರ್ ರೆಡ್ಡಿಯ ಕ್ಷೇತ್ರ. ಅವರು ಇಲ್ಲಿ 2 ಸಲ ವಿನ್ ಆಗಿದ್ದಾರೆ. ಆದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ನಾರಾ ಭರತ್ ರೆಡ್ಡಿ 38,000 ಮತಗಳ ಅಂತರದಲ್ಲಿ ವಿನ್ ಆಗಿದ್ದಾರೆ. ಜನಾರ್ದನ ರೆಡ್ಡಿಯ ಪತ್ನಿ ಅರುಣಲಕ್ಷ್ಮಿ 2ನೇ ಪ್ಲೇಸ್ ಪಡ್ಕೊಂಡ್ರೆ ಬಿಜೆಪಿಯ ಸೋಮಶೇಖರ ರೆಡ್ಡಿ 3ನೇ ಪ್ಲೇಸ್ ಪಡ್ಕೊಂಡಿದ್ರು. ಇನ್ನು ಹಾಲಿ ಶಾಸಕ ಭರತ್ ರೆಡ್ಡಿ BBM ಶಿಕ್ಷಣ ಪಡೆದಿದ್ದು 91,18 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಬಳ್ಳಾರಿ ಲೋಕಸಭೆಯಲ್ಲೂ ಕೈ ಮೇಲು. ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲೂ ಕಾಂಗ್ರೆಸ್ ಭದ್ರಕೋಟೆ ಅಂತಲೇ ಪ್ರೂವ್ ಮಾಡ್ತಾ ಬಂದಿದೆ. 1999ರಲ್ಲಿ ಸೋನಿಯಾ ಗಾಂಧಿ ಅವರನ್ನ ಆಯ್ಕೆ ಮಾಡಿ ಕಳಿಸಿದ್ದು ಕೂಡ ಇದೇ ಬಳ್ಳಾರಿಯ ಜನತೆ. ರೆಡ್ಡಿ ಹಾವಳಿ ಶುರುವಾದ ಬಳಿಕ 4 ಚುನಾವಣೆಗಳಲ್ಲಿ ಬಿಜೆಪಿ ವಿನ್ ಆಗಿತ್ತು. ಅದನ್ನ ಬಿಟ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷವೇ ಗೆಲ್ತಾ ಬಂದಿದೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದಿದ್ದ ತುಕಾರಾಂ ಹತ್ತತ್ರ 1 ಲಕ್ಷ ಮತಗಳ ಅಂತರದಲ್ಲಿ ವಿನ್ ಆಗಿದ್ರು. ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದ ಹಿರಿಯ ನಾಯಕ ಶ್ರೀರಾಮುಲು 2ನೇ ಪ್ಲೇಸ್ ಪಡ್ಕೊಂಡ್ರು. ಅಂದಹಾಗೆ ಬಳ್ಳಾರಿ ಲೋಕಸಭೆ ಕ್ಷೇತ್ರ ಕೂಡ ಎಸ್ಟಿ ಸಮುದಾಯಕ್ಕೆ ಮೀಸಲಾಗಿದೆ. ಹಾಲಿ ಸಂಸದ ತುಕಾರಾಂ PG ಶಿಕ್ಷಣ ಪಡೆದಿದ್ದು 3,52 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಸ್ನೇಹಿತರೆ, ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಬರುವ ವಿಧಾನಸಭೆ ಕ್ಷೇತ್ರಗಳ ಬಗ್ಗೆ, ಜಿಲ್ಲೆಯ ರಾಜಕೀಯ ಚಿತ್ರಣದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಕಾಂಗ್ರೆಸ್ ಹಿಡಿತದಲ್ಲಿದ್ದ ಬಳ್ಳಾರಿ ಕೆಲ ವರ್ಷಗಳ ಕಾಲ ರೆಡ್ಡಿಗಳ ವಶಕ್ಕೆ ಹೋಗಿತ್ತು. ಆದ್ರೀಗ ಮತ್ತೆ ಬಳ್ಳಾರಿ ಕಾಂಗ್ರೆಸ್ ವಶಕ್ಕೆ ಬಂದಿದೆ.
ಆದ್ರೆ ಮುಂದಿನ ಚುನಾವಣೆಯಲ್ಲಿ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಎಂಟ್ರಿ ಕೊಟ್ರೆ ಚಿತ್ರಣ ಬದಲಾಗುತ್ತಾ ಅಂತ ಕಾದು ನೋಡ್ಬೇಕಿದೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಮುಖ್ಯ. ಧನ್ಯವಾದ.